ಧ್ಯಾನ ಅಂದರೆ ಏನು? ಕೇಳೋ ಜಾನ ಶಿವ ಧ್ಯಾನ ಮಾಡನ್ನ, ನಿನ್ನೊಳಗ ನೀನು ತಿಳಿದ ನೋಡನ್ನ. ಗಮನಿಸೋದೇ ಧ್ಯಾನ ಅಂದಮೇಲೆ ಅದರಿಂದ ಏನಾದರೂ ಬದಲಾವಣೆ ಆಗಬೇಕಲ್ವ? ಏನಾಗುತ್ತೆ? ಉಸಿರಿದ್ರೆ ನಾವೆಲ್ಲ ಶಿವ, ಉಸಿರು ನಿಂತರೆ ನಾವೆಲ್ಲ ಶವಗಳು ಸರ್. ಕಾವಿಧಾರಿಗಳಿಗೆ ಇವರೆಲ್ಲ ಧ್ಯಾನ ಮಾಡ್ತಾರೆ, ನಮ್ಮಂಥ ಜನಸಾಮಾನ್ಯರಿಗೆ ಧ್ಯಾನ ಮಾಡಬೇಕು. ಸೊ ಇವತ್ತು ಎಲ್ಲರಿಗೂ ಏನು ಕೊರತೆ ಇದೆ ಸರ್, ವಿಟಮಿನ್ ಎಲ್ ಅನ್ನೋದು ಕೊರತೆ ಇದೆ ಸರ್. ಏನಿದು ಪಿರಮಿಡ್ ಧ್ಯಾನ ಅಂತಂದರೆ? ಮೆನ್ಯೂ ಆರ್ಡರ್ ಮಾಡ್ಬೇಕಂದ್ರೆ ನಾವು ಹೇಳಬೇಕಲ್ಲ ಸರ್, ಇದು ಬೇಕು, ಈ ರೈಸ್ ಬೇಕು, ಈ ಚಪಾತಿ ಬೇಕಂತ ಹೇಳಿ. ನಾವೇನು ಹೇಳಿಲ್ಲ ಅಂದ್ರೆ ಸರ್ ಅವನೇನು ತಂದು ಕೊಡಲ್ಲ. ಕರೆಕ್ಟಾ? ಸೊ ಯಾವಾಗ ವಿಶ್ನ ಈ ಪಿರಾಮಿಡ್ ಒಳಗೆ ನಾವು ಬರೆದಿಟ್ಟು ಇದು ಕ್ರಿಸ್ಟಲ್ಸ್ ಎಲ್ಲ ಇರುತ್ತೆ ಸರ್, ಈ ಥರ ಅವರು ಏನು ಬೇಕು ಜೀವನದಲ್ಲಿ, ಹೆಲ್ತ್, ವೆಲ್ತ್, ನೇಮ್, ಫೇಮ್, ಸಕ್ಸಸ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಮನಸ್ಸಾಕ್ಷಿ ಫೌಂಡೇಶನ್ನ ಮುಖ್ಯಸ್ಥರು ಮತ್ತು ಬಸವ ಪಿರಮಿಡ್ ಈ ಒಂದು ಆಶ್ರಮದ ಮುಖ್ಯಸ್ಥರು ಆಗಿರುವಂಥ ಕಳೆದ 16 ವರ್ಷಗಳಿಂದ ಈ ಒಂದು ಧ್ಯಾನದ ಕ್ಷೇತ್ರದಲ್ಲಿ, ಮೆಡಿಟೇಷನ್ ಕ್ಷೇತ್ರದಲ್ಲಿ, ಹಿಪ್ನೋಸಿಸ್ ಕ್ಷೇತ್ರದಲ್ಲಿ, ಹಿಪ್ನೋಥೆರಪಿಯ ಕ್ಷೇತ್ರದಲ್ಲಿ, ಒಟ್ಟಾರೆಯಾಗಿ ಮನೆ, ಮನಸ್ಸು, ಮಡದಿ, ಮಕ್ಕಳು ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಗುರುಜಿ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್ ನಮಸ್ಕಾರ ಗುರುಗಳೇ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಶರಣಾರ್ಥಿ ಸರ್. ನಮಸ್ಕಾರ. ಸೊ ಇವತ್ತು ನಾವು ಧ್ಯಾನದ ಬಗ್ಗೆ ಮಾತಾಡೋಣ ಅಂತ ಕೂತ್ಕೊಂಡಿದ್ದೀವಿ. ನಾವು ಈ ಬರೀ ಧ್ಯಾನವನ್ನು ಓರಲಿ ಅಂದರೆ ಹೇಳಿ ನಿಮಗೆ ತಿಳಿಸೋದ್ರ ಜೊತೆಗೆ ನೀವು ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ಕೆಲವು ನಿಮಿಷಗಳ ನಂತರ ನಿಮಗೂ ಕೂಡ ನಾವು ಧ್ಯಾನವನ್ನು ಮಾಡಿಸಿ, ನಾವು ಅಂದರೆ ಅವರು ಗುರುಗಳು ಮಾಡಿಸಿ ಅದರ ರಿಸಲ್ಟ್ ಹೇಗೆ ನಿಮ್ಮ ದೇಹದಲ್ಲಿ ಬದಲಾವಣೆ ಆಗುತ್ತೆ, ನಿಮ್ಮ ಮನಸ್ಸಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ಅವರು ಪ್ರಾಕ್ಟಿಕಲಾಗಿ ನಿಮ್ಮ ಡೆಮೋ ಕೂಡ ತೋರಿಸ್ತಾರೆ. ಸೊ ಅದನ್ನು ಮಾಡೋಕ್ಕಿಂತ ಮುಂಚೆ ಮೊದಲನೇದಾಗಿ ಸಿಂಪಲ್ ಪ್ರಶ್ನೆ ಮೂಲಕ ಆರಂಭಿಸೋದಾದರೆ, ಧ್ಯಾನ ಅಂದರೆ ಏನು ಮತ್ತು ಏನು ಬದಲಾವಣೆ ಆಗುತ್ತೆ, ಇದ್ರ ಬಗ್ಗೆ ಮಾತಾಡ್ಬೋದಾ ಗುರುಗಳು? ಖಂಡಿತ ಸರ್. ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕದ ಜನತೆಗೆಲ್ಲ. ಸರ್ ಧ್ಯಾನ ಭಾಳ ಈಸಿಯಾಗಿದೆ ಸರ್. ಇದನ್ನೇ ಬುದ್ಧ ಅವ್ರು ಕಂಡುಕೊಂಡಿದ್ದು. ಅವ್ರ ಪ್ರಕಾರ ಎರಡಿದೆ ಸರ್. ಒಂದು ವಿಪಶ್ಯನ ಧ್ಯಾನ ಅಂತಂದು ಕಂಡುಕೊಂಡ್ರು, ಜ್ಞಾನೋದಯ ಆಗಿದ್ದು. ಎರಡನೇದು ಗೊತ್ತಾಗಿದ್ದು ಆನಾಪಾನಸತಿ ಅಂತ ಹೇಳಿ. ಸೊ ನಾವು ಎರಡನೇ ಧ್ಯಾನವನ್ನು ನಮ್ಮ ಗುರುಗಳು ಬ್ರಹ್ಮರ್ಷಿ ಪತ್ರಿಜಿಯವ್ರ ಮುಖಾಂತರ ಒಂದು ಪಿರಾಮಿಡ್ ಧ್ಯಾನ ಅಂಥೇಳಿ ಇವತ್ತು ಇಡೀ ವರ್ಲ್ಡ್ ವೈಡ್ ರೆವಲ್ಯೂಷನ್ ಮಾಡಿದೆ ಸರ್. ಸರ್ ಧ್ಯಾನ ಅಂದರೆ ವೆರಿ ಸಿಂಪಲ್, ನಮ್ಮ ಸಹಜ ಶ್ವಾಸವನ್ನು ಗಮನಿಸೋದು ಸರ್. ಅಬ್ಸರ್ವೇಷನ್ ಆಫ್ ಅವರ್ ನ್ಯಾಚುರಲ್ ಆ್ಯಂಡ್ ನಾರ್ಮಲ್ ಬ್ರೆತ್. ನೋ ಪ್ರಾಣಾಯಾಮ, ನೋ ಕುಂಭಕ ರೇಚಕ ಸರ್. ಸಹಜವಾಗಿ ನ್ಯಾಚುರಲ್ ಆಗಿ ನಡೆಯುವಂಥ ಉಸಿರಾಟ ಗಮನಿಸೋದೇ ಧ್ಯಾನ. ಓಕೆ, ಅದು ಈಗ ನಾವು ಗಮನಿಸ್ತಾ ಇದ್ದೀವಿ ಅಂತ ಅಂದ್ಕೊಳ್ಳಿ. ಅಂದರೆ ಈಗ ಅದರಿಂದ ಏನಾಗುತ್ತೆ ಅಂತಂದರೆ, ನಾನು ಹೇಳೋದು ಉಸಿರಾಟ ಅಂತೂ ನಾವು ಹೆಂಗೆ ಮಾಡ್ತಾ ಇದ್ದೀವಿ, ಗಮನಿಸ್ತಾ ಇಲ್ಲ ಅಷ್ಟೇ. ಹೌದು, ಗಮನಿಸೋದೇ ಧ್ಯಾನ ಅಂದಮೇಲೆ ಅದರಿಂದ ಏನಾದರೂ ಬದಲಾವಣೆ ಆಗಬೇಕಲ್ವ? ಏನಾಗುತ್ತೆ? ಖಂಡಿತ ಸಸಿ. ನಮ್ಮ ಮೈಂಡ್ ಎಲ್ಲ ಟಾಕ್ಸಿಕ್ ಆಗಿಬಿಟ್ಟಿದೆ ಸರ್ ಇವತ್ತಿನ ದಿನ. ಯಾವ ಥರ ಟಾಕ್ಸಿಕ್ಸ್ ಅಂದರೆ ಎವ್ರಿ ಡೇ ಇಸ್ ಅ ಟಾಕ್ಸಿಕ್ ಓನ್ಲಿ ಸರ್. ಸೊ ಧ್ಯಾನ ಅಂದರೆ ಏನಂದರೆ ಸಿಂಪಲ್ ಕನ್ನಡದಲ್ಲಿ ಇನ್ನೊಂದು ವರ್ಡ್ ನಮ್ಮ ಗುರುಗಳು ಹೇಳಿದ್ರು, ಧ್ಯಾನ ಅಂದರೆ ಮನಸ್ಸಿನ ಸ್ನಾನ ಅಂತ ಹೇಳ್ತೀವಿ ಸರ್. ಫಿಸಿಕಲ್ ಬಾಡಿಗೆ ನಾವು ಸ್ನಾನ ಮಾಡಿಸ್ತೀವಿ ಎವ್ರಿ ಡೇ, ಬಟ್ ಮನಸ್ಸಿನಲ್ಲಿ ಟಾಕ್ಸಿಕ್ ಇದೆಯಲ್ಲ ಸರ್, ಅದಕ್ಕೆ ಯಾವುದು? ಸೊ ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಧ್ಯಾನ. ಅಂದರೆ ಮನಸ್ಸಿನ ಸ್ನಾನ. ಈ ಟಾಕ್ಸಿಕ್ನ ಕ್ಲಿಯರ್ ಮಾಡ್ಕೋಕೆ ನಾವು ಧ್ಯಾನ ಮಾಡಬೇಕು. ಸೊ ವೆರಿ ಇಂಪಾರ್ಟೆಂಟ್. ನಾನಿವತ್ತು ಸ್ಟಾರ್ಟಿಂಗ್ ಒಂದು ಹುಕ್ ಹೇಳ್ಬಿಡ್ತೀನಿ ಸರ್. ಈ ಎಲ್ಲರೂ ಇಂಡಿಯಾದಲ್ಲಿ ಒಂದು 3 months ಏನು ತುಂಬ ಜನ ನೋಡ್ತಿರ್ತಾರೆ ಸರ್, IPL ಮ್ಯಾಚಸ್ ನೋಡ್ತಿರ್ತಾರೆ. ತುಂಬ ಒಂದು 2.5 months IPL ಅಂತ ನಡೀತಾ ಇದೆ. ಬಟ್ ನನ್ನ ಪ್ರಕಾರ ಧ್ಯಾನ ಅಂದ್ರೆ IPL ಇದ್ದಂಗೆ ಸರ್. ಓಕೆ, ನೀವೆಲ್ಲ ನೋಡೋದು ಇಂಡಿಯನ್ ಪ್ರೀಮಿಯರ್ ಲೀಗ್ ನೋಡಿದ್ರೆ, ನಾನು ಹೇಳ್ಕೊಡೋದು ಇನ್ನರ್ ಪೀಸ್ ಲೀಗ್ ನೋಡೋದು ಸರ್. ಓಕೆ, ಸಿಂಪಲ್ ಸರ್. ಧ್ಯಾನ ಅಂದರೆ ನಮ್ಮನ್ನು ನಾವು ಹೇಗೆ ನೋಡುವುದು. ಓಕೆ. ಸೊ ಧ್ಯಾನ ಯಾಕೆ ಮಾಡ್ಬೇಕು ಸರ್, ಭಾಳ ಇಂಪಾರ್ಟೆಂಟ್ ಸರ್. ಇವತ್ತು ಯಾರೆಲ್ಲ ಧ್ಯಾನ ಯಾಕೆ ಮಾಡಬೇಕು, ಮತ್ತು ಇವತ್ತಿನ ಪಾಡ್ಕಾಸ್ಟಲ್ಲಿ ನಾನು ಒಂದು ರೆವಲ್ಯೂಷನ್ ಆಗಿ ಒಂದು ಮಾತು ಹೇಳಕ್ಕೆ ಹೋಗ್ತಾ ಇದ್ದೀನಿ ಸರ್. ಐ ಟೇಕ್ ಸಮ್ ಟೈಮ್ ಟು ಎಕ್ಸ್ಪ್ಲೇನ್ ದಿಸ್ ಟು ದವರ್ ಆಡಿಯನ್ಸ್. ನೋಡೋಂಥ ಆಡಿಯನ್ಸ್ ಪ್ರತಿಯೊಬ್ಬರು ನೋಡ್ಬೇಕು ಸರ್. ಸರ್ ದೇರ್ ಆರ್ 2 types ಆಫ್ ಹೆಲ್ತ್. ಒನ್ ಈಸ್ ಫಿಸಿಕಲ್ ಹೆಲ್ತ್, ಒನ್ ಈಸ್ ಮೆಂಟಲ್ ಹೆಲ್ತ್. ಸರ್ ನಾನೊಂದು ನಿಮ್ಮ ಆಡಿಯನ್ಸ್ಗೆ ಒಂದು ಕ್ವಶನ್ ಕೇಳ್ತೀನಿ, ಧ್ಯಾನ ಯಾಕೆ ಮಾಡಬೇಕಂತ ಕೇಳಿದ್ರೆ, ಸರ್ ಇವತ್ತು ಎಷ್ಟೋ ಜನಕ್ಕೆ ಪ್ರತಿದಿನ ರಾತ್ರಿ ನಾವು ಮಲಗಬೇಕಂದ್ರೆ ಸರ್, ಒಂದು ನೈಸರ್ಗಿಕ ದತ್ತವಾಗಿ ಮಲಗಬೇಕಂದ್ರೆ ನಮ್ಮ ಮನೇಲಿ ಇವತ್ತು 2 ಲ್ಯಾಬ್ ಇದೆ ಸರ್. ದೇರ್ ಆರ್ 2 labs. ನೋಡೋಂಥ ಆಡಿಯನ್ಸ್ಗೆಲ್ಲ ಹೇಳ್ತಾರೆ, ನಮ್ಮ ಮನೇಲಿ 2 ಲ್ಯಾಬ್ ಇದೆ. ಮೊದಲೇ ಲ್ಯಾಬ್ ಯಾವ್ದು ಗೊತ್ತಾ ಸರ್? ನಮ್ಮ ಬೆಡ್ರೂಮ್. ಏನು ಸರ್ ಬೆಡ್ರೂಮ್ ಅಂದರೆ ನೀವು ಕೇಳ್ಬೋದು, ಕರೆಕ್ಟಾ ಸರ್? ಬೆಡ್ರೂಮ್ ಅಂದರೆ ಯಾವ ವ್ಯಕ್ತಿ ಹೋಗಿ ಬೆಡ್ ಮೇಲೆ ಮಲಗ್ತಾನಲ್ಲ, ಒಂದು 5 ರಿಂದ 10 ನಿಮಿಷ ನಿದ್ದೆ ಮಾಡಿದ್ರೆ ಈಸ್ ಮೆಂಟಲ್ ಫಿಟ್ ಅಂತ ತಿಳ್ಕೊದು ಸರ್. ಓಕೆ, ಓಕೆ. ಇನ್ನು ಯಾವ ವ್ಯಕ್ತಿ 10 ನಿಮಿಷ ಆಯಿತು, ಅರ್ಧ ಗಂಟೆ ಆದರೂ ಕಣ್ಣು ನಿದ್ದೆ ಬರ್ತಾ ಇಲ್ಲ ಸರ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಈಸ್ ಟೋಟಲಿ ಮೆಂಟಲಲ್ಲಿ ಸಮಸ್ಯೆ ಇದೆ.
ಯಾಕಂದರೆ ಪ್ರಕೃತಿ ತತ್ವವಾಗಿ ನಾವು 10 ನಿಮಿಷ ಬೇಡ 15 ನಿಮಿಷ ತೊಗೊಳೋಣ ಸರ್. ಈಗ ನೀವು ಅನ್ಬೋದು ಇಲ್ಲ ಈಗಿಂದೆಲ್ಲ ಟೆನ್ಷನ್ ಜಾಸ್ತಿ ಇದೆ. ಓಕೆ ಸರ್, ಒಂದು ಲಿಮಿಟ್ಸ್ ಕೊಡೋಣ ಅದಕ್ಕೆ. ಓಕೆ 1 ಅವರ್ ಆದಮೇಲೆ ನಿದ್ದೆ ಮಾಡ್ತಾರೆ ಜನ? ಇಲ್ಲ ಸರ್, ಮಾಡೋಕ್ಕಾಗ್ತಾಯಿಲ್ಲ ಸರ್. ಸೊ ನೋಡೋಂಥ ಆಡಿಯನ್ಸ್ನ ಹೇಳ್ತೀನಿ, ಯಾರಿಗೆಲ್ಲ 1 ಅವರ್ 2 ಅವರ್ ಆದರೂ ನಿದ್ದೆ ಬರ್ತಾಯಿಲ್ಲ, ನನಗೆ ಘಂಟಾಘೋಷ ಹೇಳ್ತೇನೆ ಸರ್, ದ ಮೆಂಟಲ್ ಫಿಟ್ನೆಸ್ ಇಲ್ಲ ಸರ್ ಅವರು. ಯಾಕಂದರೆ ಕಣ್ಣು ಮುಚ್ಚಿದ ತಕ್ಷಣ ನಿದ್ದೆ ಬರಬೇಕಲ್ವ ಸರ್. 2 ಅವರ್ಸ್ ಬರೀ ಸ್ಕ್ರಾಲ್ ಮಾಡ್ತಾ ಅಂಥವ್ರಿಗೆಲ್ಲ ಧ್ಯಾನ ಭಾಳ ಇಂಪಾರ್ಟೆಂಟ್ ಸರ್. ಓಕೆ. ಆ ಮೆಂಟಲ್ ಟಾಕ್ಸಿಕ್ ರೆಡ್ಯೂಸನ್ ಮಾಡೋಕ್ಕೆ, ಆ ಸ್ಟ್ರೆಸ್ಸನ್ನು ಕಡಿಮೆ ಮಾಡೋಕ್ಕೆ, ಆ ಸ್ಲೀಪಿಂಗ್ ಡಿಸಾರ್ಡರ್ ಪ್ಯಾಟ್ರನ್ ಕಡಿಮೆ ಮಾಡೋಕ್ಕೆ ಈ ಧ್ಯಾನ ಮಾಡಲೇಬೇಕು ಸರ್. ಇದು ಲ್ಯಾಬ್ ನಂಬರ್ 1. ಓಕೆ. ಲ್ಯಾಬ್ ನಂಬರ್ 2 ವೆರಿ ಇಂಪಾರ್ಟೆಂಟ್, ಇಟ್ಸ್ ಅ ಫಿಸಿಕಲ್. ಸರ್ ಎಷ್ಟೋ ಜನ ಬೆಳಗ್ಗೆ ಎದ್ದ ತಕ್ಷಣ ವಾಶ್ರೂಮ್ ಹೋಗ್ತಾರೆ ಸರ್. ಇವತ್ತಿನ ದಿಶೆಯಲ್ಲಿ ಏನಾಗಿದೆ ಅಂದರೆ ಸರ್, ಫಿಸಿಕಲ್ ಸ್ಟ್ರೆಸ್ ಹೇಗಾಗಿದೆ ಅಂದರೆ, ನೈಸರ್ಗಿಕವಾಗಿ ನಾವೆಲ್ಲ 1 or 2 ಮಿನಿಟ್ಸಲ್ಲಿ ವಾಶ್ರೂಮ್ ಮುಗಿಸ್ಕೊಂಡು ಬರ್ಬೇಕು, ಟಾಯ್ಲೆಟ್ಗೆ ಹೋದವರು. ಬಟ್ ಇವತ್ತು ಫಿಸಿಕಲ್ ಸ್ಟ್ರೆಸ್ ಎಷ್ಟಾಗಿದೆ ಅಂದರೆ, ಹೋದವರು ಬಾತ್ರೂಮ್ದಲ್ಲಿ 5 ನಿಮಿಷ 10 ನಿಮಿಷ ಆದರೂ ಯಾರೂ ಬರ್ತಾನೆ ಇಲ್ಲ ಸರ್. 5 ನಿಮಿಷ ಅಲ್ಲ, 20 ನಿಮಿಷ ಆದರೂ ಬರಲ್ಲ. ದಟ್ಸ್ ಆಲ್. ಸೊ ಅಂಥವ್ರಿಗೆ ಧ್ಯಾನ ಭಾಳ ಇಂಪಾರ್ಟೆಂಟ್ ಇದೆ ಸರ್. ದೋಸ್ ಹೂ ಆರ್ ಸಫರಿಂಗ್ ಫ್ರಮ್ ಫಿಸಿಕಲ್ ಆ್ಯಂಡ್ ಮೆಂಟಲ್. ಸರ್ ನೋಡಿ ಅಂತ ಆಡಿಯನ್ಸ್ನ ಹೇಳ್ತೀನಿ, ಇದು ತಮಾಷೆ ಅಲ್ಲ ಸರ್, ಇದು ಸತ್ಯ ಸರ್. ಸೊ ಈ 2 ಲ್ಯಾಬ್ದಲ್ಲಿ ಯಾರೆಲ್ಲ ಫೇಲ್ ಇದ್ದೀರಾ, ಈ ಕಡೆ ಮಾನಸಿಕವಾಗಿ ಫೇಲ್ ಇದ್ದೀವಿ, ಈ ಕಡೆ ದೈಹಿಕವಾಗಿ ಫೇಲ್ ಇದೆ, ಅಂಥವ್ರಿಗೆ ಧ್ಯಾನ ಇಂಪಾರ್ಟೆಂಟ್ ಸರ್. ಅದರಲ್ಲಿ ಮತ್ತೆ ವಿಶೇಷವಾಗಿ ಈ ಪಿರಾಮಿಡ್ ಧ್ಯಾನ ಸರ್, ಇನ್ನೂ ಭಾಳ ಬೇಗ ನಾವು ಪಿರಾಮಿಡ್ ಕ್ಯಾಪ್ ಹಾಕ್ಕೊಂಡು ಈ ಪಿರಾಮಿಡ್ ಧ್ಯಾನದಲ್ಲಿ ಮಾಡಿದ್ರೆ ಭಾಳ ಬೇಗ ಆ ಥಾಟ್ ರೀಚ್ ಆಗ್ತೀವಿ ಸರ್. ಏನಿದು ಪಿರಾಮಿಡ್ ಧ್ಯಾನ ಅಂತಂದರೆ, ಮತ್ತು ಅದು ನಿಮ್ಮ ಪಕ್ಕದಲ್ಲಿರುವಂಥದ್ದು ಏನು, ಅದನ್ನು ಬಗ್ಗೆನೂ ಹೇಳಿದೆ ಸರ್. ಇದು ನಮ್ಮ ಗುರುಗಳು ಡಾಕ್ಟರ್ ಬ್ರಹ್ಮರ್ಷಿ ಪತ್ರಿಜಿ ಅವರು ಅಂತೇಳಿ ಇಲ್ಲ ಬ್ಯಾಂಗ್ಳೂರ್ದಲ್ಲಿ ಒಂದು ಬ್ಯೂಟಿಫುಲ್ ಪಿರಾಮಿಡ್ ಕಟ್ಟಿದ್ದಾರೆ, ಮೈತ್ರಿಯ ಬುದ್ಧ ಪಿರಾಮಿಡ್ ಅಂತೇಳಿ. ಸೊ ಇವರು ಸುಮಾರು ಒಂದು 40 ವರ್ಷದ ಒಂದು ರಿಸರ್ಚಲ್ಲಿ ಗೊತ್ತಾಗಿದ್ದು, ಅವರು ಹೇಳ್ಕೊಟ್ಟಿದ್ದ ಪಾಲಿ ಭಾಷೆಯಲ್ಲಿ ಆನಾಪಾನಸತಿ ಅಂದರೆ, ಆನಾಪಾನ ಅಂದರೆ ಒಳ ಉಸಿರು ಮತ್ತು ನಮ್ಮ ಹೊರ ಉಸಿರು ಗಮನಿಸೋದು ಆನಾಪಾನ ಅಂತ ಹೇಳ್ತೀವಿ ಸರ್. ಅದ್ರ ಜೊತೆ ಇವ್ರು ಅಂತಂದ್ರೆ ಈ ಪಿರಾಮಿಡ್ಸ್ ಎನರ್ಜಿನ ಹೆಂಗೆ ಯೂಸ್ ಮಾಡಿಕೊಂಡು ನಾವು ಧ್ಯಾನ ಮಾಡಿದ್ರೆ ಭಾಳ ಬೇಗ ಆ ಮೆಡಿಟೇಟಿವ್ ಸ್ಟೇಜ್ ಹೋಗ್ತೀವಿ ಅಂತ ಗೊತ್ತಾಯ್ತು ಸರ್. ಸೊ ನಾವು ಭಾಳ ಜನಕ್ಕೆ ಇವತ್ತು ನಮ್ಮೆಲ್ಲ ಧ್ಯಾನ ಸತ್ಸಂಗದಲ್ಲಿ ರಿಸರ್ಚ್ ಕೂಡ ಮಾಡಿದ್ದೇವೆ ಸರ್. ಸೊ ಏನು ನಾರ್ಮಲಾಗಿ ಧ್ಯಾನ ಮಾಡೋಕ್ಕೂ ಈ ಪಿರಾಮಿಡ್ ಒಳಗಡೆ ಕೂತ್ಕೊಂಡು ಧ್ಯಾನ ಮಾಡೋಕ್ಕೂ ಭಾಳ ಬೇಗ ಹೀಲಿಂಗ್ ಆಗುತ್ತೆ ಸರ್. ಸರ್ ಈಗ ನಾನು ಒಂದು ಕ್ವಶನ್ ಕೇಳ್ತೀನಿ, ನಿಮ್ಗೆ 100 ರೂಪಾಯಿ ಬೇಕಾ 300 ರೂಪಾಯಿ ಬೇಕಂದ್ರೆ ನೀವು ಯಾವ್ದು ಇಷ್ಟಪಡ್ತೀರಾ ಸರ್? 300 ರೂಪಾಯಿ. ಕರೆಕ್ಟಾ? ಸೇಮ್ ಥಿಂಗ್, ನಾರ್ಮಲ್ ಧ್ಯಾನ ಅಂದರೆ 100 ರೂಪಾಯಿ, ಪಿರಾಮಿಡ್ ಒಳಗೆ ಧ್ಯಾನ ಮಾಡಿದ್ರೆ 300 ರೂಪಾಯಿ ಸರ್. ಸೊ ಅಂದರೆ ನಮಗೆ 3ರಷ್ಟು ಆ ವಿಶ್ವಶಕ್ತಿ, ಆ ಕಾಸ್ಮಿಕ್ ಎನರ್ಜಿ ನಮ್ಗೆ ಹರಿದು ಬರುತ್ತೆ ಸರ್. ಸೊ ದಿಸ್ ಈಸ್ ಅ ಪವರ್ ಆಫ್ ಪಿರಾಮಿಡ್ ಮೆಡಿಟೇಷನ್. ಸೊ ಧ್ಯಾನ ಅಂದರೆ ಯಾವುದೇ ರೀತಿ ನಾಮಸ್ಮರಣೆ, ಮಂತ್ರ ಜಪ, ದೇವರ ಪೂಜೆ ಅಲ್ಲ ಸರ್. ನಮ್ಮ ಉಸಿರು ಗಮನಿಸೋದು ಸರ್. ಉಸಿರಿದ್ರೆ ನಾವೆಲ್ಲ ಶಿವ, ಉಸಿರು ನಿಂತರೆ ನಾವೆಲ್ಲ ಶವಗಳು ಸರ್. ಬಟ್ ಈಗ ನೀವು ಹೇಳಿದ ಹಾಗೆ ಪಿರಾಮಿಡ್ ಕೆಳಗಡೆ ಕೂತ್ಕೊಂಡ್ರೆ, ಬಟ್ ಪಿರಾಮಿಡ್ ನಮ್ಮ ಹತ್ರ ಇರಲ್ವಲ್ಲ, ನಾವೇನು ಮಾಡಬೇಕು? ಓಕೆ ಸರ್, ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಸರ್. ಸೊ ಇದು ನಾನು ಬ್ಯೂಟಿಫುಲ್ ಆಗಿ ಒಂದು ವಿಶ್ ಪಿರಾಮಿಡ್ ಅಂತ ರೆಡಿ ಮಾಡಿದ್ದೇನೆ ಸರ್, ಅಥವಾ ಪಿರಾಮಿಡ್ ಚೇರ್ಸ್ ಅಂತೆ ಮಾಡಿದ್ದೇನೆ ಸರ್ ಇವತ್ತೆಲ್ಲ. ಸೊ ನೀವು ಎಲ್ಲಿ ಕೂತಿದ್ರಲ್ಲ ಅಲ್ಲೇ ನಿಮ್ಮ ಮನೆಯಲ್ಲೇ ನಾವು ಪಿರಾಮಿಡ್ ಚೇರ್ ರೆಡಿ ಮಾಡಿದ್ದೇವೆ ಸರ್ ನಾವು. ಅದು ಇಲ್ಲಪ್ಪ ಅಂದರೆ ಇದೊಂದು ಸಣ್ಣ ವಿಶ್ ಪಿರಾಮಿಡ್ ತೊಗೊಳ್ಳಿ ನಿಮ್ಮ ಮನೇಲಿ. ಪ್ರತಿಯೊಬ್ಬರಿಗೂ ಒಂದು ಗೋಲ್ಸ್ ಅಂತಿದೆ ಸರ್. ಸೊ ಯಾವಾಗ ವಿಶ್ನ ಈ ಪಿರಾಮಿಡ್ ಒಳಗೆ ನಾವು ಬರೆದಿಟ್ಟು, ಇದು ಕ್ರಿಸ್ಟಲ್ಸ್ ಎಲ್ಲ ಇರುತ್ತೆ ಸರ್ ಈ ಥರ. ಅವರು ಏನು ಬೇಕು ಜೀವನದಲ್ಲಿ, ಹೆಲ್ತ್, ವೆಲ್ತ್, ನೇಮ್, ಫೇಮ್, ಸಕ್ಸಸ್. ಯಾಕಂದ್ರೆ ನನ್ನ ಒಂದು 8-10 ತಿಂಗಳಲ್ಲಿ ಈ ವಿಶ್ ಪಿರಾಮಿಡ್ ಯಾರಿಗೆಲ್ಲ ಕೊಟ್ಟಿದ್ದೀನಿ, ಮೋರ್ ದೆನ್ ನಮ್ಮ ಸಕ್ಸಸ್ ರೇಷಿಯೋ ತುಂಬ ಚೆನ್ನಾಗಿದೆ ಸರ್. ಯಾಕಂದರೆ ವಿಶ್ನ ಯಾಕೆ ಮಾಡ್ಬೇಕು ಸರ್ ಅಂದರೆ, ಈಗ ಹೋಟೆಲ್ಗೆ ಹೋಗ್ತೀವಿ ಸರ್, ಮೆನ್ಯೂ ಆರ್ಡರ್ ಮಾಡ್ತೀವಿ. ಮೆನ್ಯೂ ಆರ್ಡರ್ ಮಾಡ್ಬೇಕಂದ್ರೆ ನಾವು ಹೇಳಬೇಕಲ್ಲ ಸರ್, ಇದು ಬೇಕು, ಈ ರೈಸ್ ಬೇಕು, ಈ ಚಪಾತಿ ಬೇಕಂತ ಹೇಳಿ. ನಾವೇನು ಹೇಳಿಲ್ಲ ಅಂದ್ರೆ ಸರ್ ಅವನೇನು ತಂದು ಕೊಡಲ್ಲ. ಕರೆಕ್ಟಾ? ಸೇಮ್ ಹಂಗೆ ನಾವು ಯೂನಿವರ್ಸ್ ನಮ್ಮ ಆರ್ಡರ್ ಪಂಚ್ ಮಾಡಬೇಕು. ಇಲ್ಲ ಅಂದ್ರೆ ಅವ್ನಿಗೆ ಏನು ಬೇಕು ಅದನ್ನು ಕೊಡ್ತಾನೆ ಅವನು, ಅಲ್ವಾ? ಯಾವುದೋ ಜಾಸ್ತಿ ಆಗ್ಬಿಟ್ಟಿರುತ್ತೆ, ರಾತ್ರಿ ಉಳಿದ್ಬಿಟ್ಟಿರುತ್ತೆ, ಅವ್ನ ಮಾಲೀಕ್ ಹೇಳ್ತಾನೆ ಇದನ್ನು ಸ್ವಲ್ಪ ಪ್ರಮೋಟ್ ಮಾಡು ಅಂತ ಹೇಳಿರ್ತಾನೆ, ಚಿತ್ರ ತುಂಬ ಚೆನ್ನಾಗಿದೆ ಅಂತ ಅದನ್ನು ಕೊಡ್ತಾನೆ. ಸೊ ನಮ್ಮ ಹೆಲ್ತ್ ಹಾಳಾಗುತ್ತೆ. ಸೊ ಅದಕ್ಕೆ ಈ ವಿಶ್ ಪಿರಾಮಿಡ್ನ ನಮ್ಗೆ ಏನು ಬೇಕಲ್ಲ ಸರ್, ಪ್ರಾಪರಾಗಿ ಬರೆದಿಟ್ಟು ಇದನ್ನ ಹಿಡ್ಕೊಂಡು ನಾವು ಧ್ಯಾನ ಮಾಡಿದ್ರೆ ನಮ್ಮ ಹೆಲ್ತು, ನಮ್ಮ ವೆಲ್ತು, ನಮ್ಮ ಸಕ್ಸಸ್ ಎಲ್ಲವನ್ನು ಸಿಗುತ್ತೆ. ದಿಸ್ ಈಸ್ ಕಾಲ್ಡ್ ಎಸ್ ವಿಶ್ ಪಿರಾಮಿಡ್ ಸರ್. ಯಾಕಂದರೆ ಜನಕ್ಕೆ ಏನಾದರೂ ಧ್ಯಾನ ಅಂದರೆ ಏನೋ ಸಿಗುತ್ತೆ ಅಂತ ತಿಳ್ಕೊಂಡು ಮಾಡಕ್ಕೆ ಕೊಡ್ತಾರೆ ಸರ್ ಎಲ್ಲ. ಸೊ ಅದಕ್ಕೆ ನಾವೇ ವಿಶ್ ಕೊಟ್ಬಿಟ್ಟು ಮಾಡ್ರಪ್ಪ ಧ್ಯಾನ ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬ ಜನ ಇವತ್ತು ಜಗತ್ತಿನಲ್ಲಿ ಏನಾಗ್ತಾ ಇದೆ ಸರ್ ಗೌರಿ ಸರ್, ಎಲ್ಲರೂ ಇಂಟರ್ನೆಟ್ಗೆ ಮುಳುಗಿಬಿಟ್ಟಿದ್ದಾರೆ ಸರ್. ಬಟ್ ಧ್ಯಾನ ಅಂದರೆ ಇನ್ನರ್ ನೆಟ್ ಮುಳುಗುವಂಥ ವಿದ್ಯೆ ಸರ್. ನಮ್ಮ ಒಳಗಡೆ ನಾವು ಕೇಳೋ ಜಾನ ಶಿವ ಧ್ಯಾನ ಮಾಡನ್ನ, ನಿನ್ನೊಳಗ ನೀನು ತಿಳಿದ ನೋಡನ್ನ, ನಿನ್ನೊಳಗ ನೀನು. ಶಿಶುನಾಳ್ ಶರೀಫ್ ಹೇಳ್ದಂಗೆ ಸರ್, ಧ್ಯಾನ ಅಂದರೆ ನನ್ನೊಳಗೆ ನಾನು ತಿಳಿದು ನೋಡೋದು ಸರ್. ಎಕ್ಸಾಕ್ಟ್ಲಿ. ಇಂಟರ್ನೆಟ್ ಅಲ್ಲ ಸರ್, ಇನ್ನರ್ ನೆಟ್ಟಿಗೆ ಕನೆಕ್ಟ್ ಆಗೋದು. ಸೊ ನಾವು ಇನ್ನರ್ ನೆಟ್ಟಿಗೆ ಕನೆಕ್ಟ್ ಆದಾಗ ನಾವು ಶಿವನನ್ನು ಅಂದರೆ ಕಾಸ್ಮಿಕ್ ಎನರ್ಜಿ ಕನೆಕ್ಟ್ ಆಗಿ ಸಾಧ್ಯ. ಆಮೇಲೆ ನೋಡಿ, ಒಂದು ಒಳ್ಳೆ ಮಾತನ್ನು ಹೇಳಿದರು ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಗುರೂಜಿಯವರು. ಇವೆಲ್ಲ ಸಿಂಪಲ್ ವಿಚಾರಗಳು ಆದರೂ ಹೌದಲ್ವಾ ಅಂತ ಒಂದು ಮೈಂಡ್ ಬ್ಲೋಯಿಂಗ್ ಅಂತ ಅನ್ಸುತ್ತೆ. ಅಂದರೆ ನೋಡಿ, ನಿಮಗೆ ನೀವು ಹೋಟ್ಲಿಗೆ ಹೋಗಿ ನೀವು ಮೆನು ನೋಡಿಕೊಂಡು ನನಗೆ ಇಡ್ಲಿ ವಡ ಬೇಕು, ಅಥವಾ ನನಗೆ ಪೂರಿ ಬೇಕು, ಅಥವಾ ಇನ್ನೊಂದು ಏನೋ ಕೇಳಿದಾಗ ಅವನು ತಂದು ಕೊಡ್ತಾನೆ. ನಿಮ್ಗೆ ಏನು ಬೇಕು ಲೈಫಲ್ಲಿ ಅನ್ನೋದನ್ನು ನೀವು ಕಾಸ್ಮಿಕ್ ಎನರ್ಜಿಗೆ ಅಥವಾ ವಿಶ್ವಶಕ್ತಿಗೆ ನೀವು ಹೇಳದೇ ಇದ್ದರೆ ಅದೇನು ಕೊಡೋಕ್ಕೆ ಸಾಧ್ಯ ನಮಗೆ, ಅಲ್ವಾ? ಇಲ್ಲ ಸರ್.
ಸಿಗಲ್ಲ. ಸೊ ಆ ಒಂದು ವಿಶ್ವಶಕ್ತಿಗೆ ಹೇಳುವಂಥದ್ದು ಪ್ರೊಸೆಸ್ಸೇ ಅವರು ಈ ಒಂದು ಇದನ್ನು ಮಾಡಿದ್ದಾರೆ. ಅಂದರೆ ಅದ್ರಲ್ಲಿ ಬರೆದಿಡಬೇಕು, ಆಮೇಲೆ ಅದು ಒಂದಷ್ಟು ದಿನಗಳಲ್ಲಿ ಹೌದು ಅದು ಪೂರ್ತಿ ಆಗುತ್ತೆ ನಮ್ಮ ಮಾತನ್ನ ಹೇಳ್ತಾ ಇದ್ದಾರೆ. ಅಂದರೆ ಬಟ್ ಯಾವ್ದು ಏನು ಬರೀಬೇಕು ಅಂದರೆ ಯಾವ ಥರದ್ದು ಇರುತ್ತೆ ಜನರಲ್ಲಿ ಏನು ಕೇಳ್ಕೊತಾರೆ ಜನ ಮಲ್ಲಿಕಾರ್ಜುನ್ ಗುರುಜಿ? ಸರ್ ಬೇಸಿಕ್ಲಿ ನನ್ನ ಇದರ ಪ್ರಕಾರ ಇವತ್ತು ಜನಕ್ಕೆ ಸ್ಟ್ರೆಸ್ಸು, ಆಂಗ್ಸೈಟಿ, ಡಿಪ್ರೆಷನ್ನು, ಖಿನ್ನತೆ ಒಳಪಟ್ಟಿದ್ದಾರೆ ಸರ್. ಸೊ ನಮಗೆ ಸದೃಢವಾದ ಆರೋಗ್ಯ ಅನ್ನೋದು ಬಹಳ ಮುಖ್ಯ ಸರ್. ದ ರೂಲ್ ನಂಬರ್ 1, ನನ್ನ ಹತ್ರ ಕೋಟಿ ದುಡ್ಡಿದೆ, ಆರೋಗ್ಯ ಇಲ್ಲ ಅಂದರೆ, ಸೊ ದ ಫಸ್ಟ್ ಗೋಲ್ ನಾನು ಎಲ್ಲರಿಗೂ ಹೇಳ್ತೀನಿ, ಆರೋಗ್ಯ. ಹೆಲ್ತ್ ಈಸ್ ಅವರ್ ರಿಯಲ್ ವೆಲ್ತ್. ಇನ್ನು ಎರಡನೇ ಸರ್, ತುಂಬ ಜನಕ್ಕೆ ಹೆಲ್ತ್ ಇದೆ, ಅದಾದಮೇಲೆ ನೆಮ್ಮದಿ, ಹ್ಯಾಪಿನೆಸ್ ಬೇಕು. ಸೊ ಯಾರೋ ಒಬ್ರು ಹೋಗಿ ಬುದ್ಧನ ಹತ್ರ ಕೇಳಿದ್ರಂತೆ ಸರ್, ಬುದ್ಧ ಅವ್ರು ಹೇಳಿದ್ರಂತೆ, ಅವ್ರು ಏನು ಕೇಳಿದ್ರು ಕ್ವಶನ್ ಅಂದರೆ ಐ ವಾಂಟ್ ಹ್ಯಾಪಿನೆಸ್ ಅಂತಂದ್ರಂತೆ. ಸೊ ಬುದ್ಧ ಅವ್ರು ಹೇಳಿದ್ರಂತೆ, ತುಂಬ ಚೆನ್ನಾಗಿ ಹೇಳಿದ್ರಂತೆ, ಐ ಅನ್ನೋ ತೆಗಿಯಪ್ಪ, ಆ ವಾಂಟ್ ಅನ್ನೋ ತೆಗಿ, ಆ ಹ್ಯಾಪಿನೆಸ್ ಅನ್ನೋದು ನಿನ್ನ ಜೊತೆನೇ ಇದೆ. ಸೊ ಇವೆಲ್ಲ ಕೂಡ ನಮ್ಮ ಜೊತೆನೇ ಇದೆ ಸರ್. ನಮ್ಗೆ ಗೊತ್ತಿಲ್ಲ ಹೌ ಟು ರೀಚ್ ಟು ದ ಕಾಸ್ಮಿಕ್ ಎನರ್ಜಿ. ಅದರಲ್ಲಿ ವಿಶೇಷವಾಗಿ ಧ್ಯಾನ ಸಾಧನೆ ಮಾಡಿರಿ ಸರ್. ನೋಡಿ, ನಮ್ಮ ಗುರುಗಳು ಬ್ರಹ್ಮರ್ಷಿ ಪತ್ರಿಜಿ ಅವರು ಒಂದೇ ಒಂದು ಥಾಟ್, ಒಂದೇ ಒಂದು ಸಂಕಲ್ಪ ಸರ್. ಪ್ರತಿ ಸಲ ಏನಂತಿದ್ರು ಅಂದರೆ ಧ್ಯಾನ ಜಗತ್ತಾಗಬೇಕು, ಧ್ಯಾನ ಜಗತ್ತಾಗಬೇಕಂತಿದ್ರು. ಆ ಪ್ರಕಾರ ಅವರು 40 ವರ್ಷದಿಂದ ಅನ್ಕೊಂಡ್ಬಂದ ಸಂಕಲ್ಪ ಧ್ಯಾನ ಅಂದಿದ್ದು 2 ವರ್ಷದಿಂದ ಸರ್. ವಿಶ್ವಸಂಸ್ಥೆ ವರ್ಲ್ಡ್ ಮೆಡಿಟೇಷನ್ ಡೇ ಅಂತೇಳಿ 2021 ಡಿಸೆಂಬರ್ 21 ಅನೌನ್ಸ್ಮೆಂಟ್ ಮಾಡ್ತಾರೆ ಸರ್. ಅಂದರೆ ನಾವು ಎಷ್ಟು ಅನ್ಕೋಬೇಕಂತಂದರೆ ಧ್ಯಾನದಲ್ಲಿ ಅದೆಲ್ಲ ಸಿಗುತ್ತೆ ಸರ್. ಇವತ್ತು ನಮ್ಮ ಇಂಡಿಯಾದಲ್ಲಿ ನೋಡಿ ಸರ್, ಎಷ್ಟು ದೊಡ್ಡ ದೊಡ್ಡ ಗುರುಗಳಿದ್ದಾರೆ. ಪರಮಹಂಸ ಯೋಗಾನಂದ ಇರ್ಬೋದು, ಧ್ಯಾನ ಸರ್. ಬುದ್ಧ ಅವ್ರು ತೊಗೊಳ್ಳಿ ಸರ್, ಧ್ಯಾನ. ನಮ್ಮ ಶರಣರು ತೊಗೊಳ್ಳಿ ಸರ್, ಧ್ಯಾನ. ಎಷ್ಟು ದಲಾಲ್ ಲಾಮಾ ಅವ್ರು ತೊಗೊಳ್ಳಿ ಸರ್, ರಮಣ ಮಹರ್ಷಿ ಅವ್ರು ತೊಗೊಳ್ಳಿ ಸರ್. ಇಂಡಿಯಾ ಈ ಮಣ್ಣಿನ ಭೂಮಿನ ಹಿಮಾಲಯದ ಒಂದು ಏನು ತಪಸ್ಸಿನಲ್ಲಿ ಎಷ್ಟು ಆಧ್ಯಾತ್ಮ ಕ್ಷೇತ್ರದಾಗ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ತನ್ನೊಳಗೆ ತಾವು ಗಮನಿಸ್ತಾ ಇದ್ರು ಸರ್. ಅದೇ ಶಕ್ತಿ ಧ್ಯಾನ ಸರ್. ಸೊ ಭಾಳ ಚೆನ್ನಾಗಿ ಹೇಳಿದ್ರಿ. ಇನ್ನು ಈ ಎಕ್ಸಾಂಪಲ್ಗಳನ್ನ ಕೊಟ್ಟಾಗ ನೀವು ಒಂದಷ್ಟು ಹೆಸರುಗಳು, ತುಂಬ ಒಳ್ಳೆ ಹೆಸರುಗಳನ್ನ ಕೊಟ್ಟರೆ ನೀವು. ಈ ನಿಮ್ಮ ಒಂದು ಹೆಸರು ನನಗೆ ಅಂದರೆ ನಿಮ್ಮ ಒಂದು ಗುರುಗಳ ಹೆಸರು, ನೀವು ಬ್ರಹ್ಮರ್ಷಿ ಪತ್ರಿಜಿ. ಸೊ ಅವ್ರ ಬಗ್ಗೆ ಹೇಳಿ. ಅಂದರೆ ನೀವು ಅವ್ರನ್ನ ಮೀಟ್ ಮಾಡಿದ್ರೆ, ನಂಗೆ ಗೊತ್ತಿಲ್ಲ ಅವ್ರ ಬಗ್ಗೆ ಜಾಸ್ತಿ, ಹಿಂಗಾಗಿ ಅವ್ರು ಯಾವಾಗ ತೀರ್ಕೊಂಡ್ರು ಅನ್ನೋದು ಗೊತ್ತಿಲ್ಲ, ಹಿಂಗಾಗಿ ಕೇಳ್ತಾರೆ ಅದು. ಸರ್ ಗುರುಗಳು ತೀರ್ಕೊಂಡು ಈಗ ಅವರು 3 ವರ್ಷ ಆಯಿತು. ಹಂಗಾರೆ ನೀವು ಮೀಟ್ ಮಾಡಿದ್ರೆ? ಹೌದು, ನಾನು 2010 TV 9 ಇದ್ದಾಗಲೇ, ಜರ್ನಲಿಸಮ್ದಲ್ಲಿ ಇದ್ದಾಗಲೇ ಅವ್ರು ಮೀಟ್ ಆಗಿದೆ ಸರ್. ಓಕೆ. ಮೀಟ್ ಆಗೋದು ಅಷ್ಟೇ ಅಲ್ಲ ಸರ್, ಈ ಒಂದು ಏನು ನಾವು ಇವತ್ತು 7 ವಂಡರ್ಸ್ ಆಫ್ ದ ವರ್ಲ್ಡ್ ಅಂತ ಹೇಳ್ತೀವಿ, ಗೀಜಾ ಪಿರಾಮಿಡ್ಗೂ ಹೋಗಿ ಬಂದಿದ್ದೆ ಸರ್ ಅವ್ರ ಜೊತೆ. ಹೌದಾ? ಹಿಂಗೆ ತಿರುಗಿಸಿ, ಇದು ಅವರ ಫೋಟೋ. ಹೌದು. ಓಕೆ, ಹಾಂ ಹೇಳಿ. ಸೊ ಅವ್ರ ಜೊತೆ 7 ವಂಡರ್ಸ್ ಆಫ್ ದ ವರ್ಲ್ಡ್ ಗ್ರೇಟ್ ಗೀಜಾ ಪಿರಾಮಿಡ್ಗೆ ಹೋಗಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಧ್ಯಾನನೂ ಮಾಡಿ ಬಂದಿದೆ ಸರ್. ಓಕೆ. ಆಮೇಲೆ ಅವ್ರನ್ನ ಗೋಕಾಕ್ ಕರೆಸಿ ಅವ್ರ ಸಂಕಲ್ಪ ಇತ್ತು ಸರ್. ಏನು ಹೇಳಿದೆ ಅಂದರೆ, ಗೋಕಾಕ್ ಬಂದಾಗ 2010 ನನಗೆ 11 ಬಂದಾಗ ಇಡೀ ಒಂದು ಉತ್ತರ ಕರ್ನಾಟಕ ನೀನು ಎಲ್ಲ ಕಡೆ ಧ್ಯಾನ ಪ್ರಚಾರ ಮಾಡ್ಬೇಕಂತ ಹೇಳಿದ್ರಿ ಸರ್. ಸೊ ಗುರುಗಳು ಮಾತಿನಂತೆ ಇವತ್ತು ನಾವೆಲ್ಲ ಕಡೆ ಹಳ್ಳಿ ಪಟ್ಟಣಕ್ಕೆ ಬಗರ್ನಾಳ್ ಅನ್ನೋ ಪುಟ್ಟ ಗಾಮನಿಂದ ಬೆಂಗಳೂರು ಮಟ್ಟ ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀನಿ ಸರ್. ವೆರಿ ನೈಸ್. ಒಂದು ನೀವು ಪತ್ರಿಜಿ ಅವ್ರನ್ನ ಮೀಟ್ ಮಾಡಿದಾಗ ನಿಮ್ಗೇನು ಅನ್ನಿಸ್ತು ಮಲ್ಲಿಕಾರ್ಜುನ್ ಗುರುಜಿ? ಅಂದರೆ ಒಂದು ವೈಬ್ಸ್ ಮ್ಯಾಚ್ ಆಗಬೇಕಲ್ಲ ಯಾರ ಜೊತೆಗಾದರೂ ಕೂಡ? ಎವ್ರಿಥಿಂಗ್ ಇಸ್ ಎನರ್ಜಿ ಸರ್. ಸೊ ಫಸ್ಟ್ ಟೈಮ್ ಅವ್ರು ನೋಡಿದಾಗ, ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಹೇಳಿದ್ರು, ಸೊ ಐ ಆಮ್ ಕಮಿಂಗ್ ಟು ಗೋಕಾಕ್ ಅಂತ ಹೇಳ್ಬಿಟ್ರು ಸರ್. ಓಕೆ. ಅದೇನು ನಂಗೆ ಗೊತ್ತಿಲ್ಲ, ಅದೇನೋ ಅವ್ರದ್ದು ಒಂದು ಎನರ್ಜಿ ವೈಬ್ಸ್ ಅಥವಾ ಗುರುಗಳದ್ದು ಏನು ಮೆಸೇಜ್ ಇರುತ್ತೆ. ಸೊ ಅವ್ರು ನಾನು ಫಸ್ಟ್ ಟೈಮ್ ನೋಡಿದಾಗ ಸರ್, ಆ ಕಣ್ಣಲ್ಲಿ ತೇಜಸ್ಸು, ಆ ಕಾಂತಿ, ಆ ಎನರ್ಜಿ ನೋಡಿದೆ ಸರ್ ನಾನು. ಸೊ ಅವಾಗಲೇ ಹೇಳಿದ್ರು 2000 ಅವಾಗ ಒಂದು ಮಾತು ಹೇಳಿದ್ದೆ ಸರ್. ನಾನು ಫಸ್ಟ್ ಟೈಮ್ ಅವ್ರಿಗೆ ಒಂದು ಕ್ವಶನ್ ಕೇಳಿದ್ದೆ ಪತ್ರಿಜಿ ಅವ್ರಿಗೆ. ಸರ್ ಮನೆಯಲ್ಲಿ 25 ವಯಸ್ಸಾಗಿತ್ತಲ್ಲ ಅವಾಗ, ಪತ್ರಿಜಿ ಸರ್ ಮತ್ತು ಎಲ್ಲರೂ ಮನೇಲಿ ಮದುವೆ ಆಗು ಅಂತಂದ್ರೆ ಏನು ಮಾಡಲಿ ಅಂತಂದ್ರೆ, ಅವ್ರು ಸ್ಟೇಟ್ ಒಂದು ಮಾತು ಹೇಳಿದೆ ಸರ್, ಟಿಲ್ 2012 ಧ್ಯಾನ ಜಗತ್, 2013 ನಂತರ ಸಂಸಾರ ಜಗತ್ತಿಗೆ ಹೋಗು ಅಂತ ಹೇಳಿದ್ರಿ ಸರ್ ನನಗೆ. ಓಕೆ. ಯಾಕಂದರೆ ಅವಾಗ ಒಂದು 2012 ಅನ್ನೋ ನೀವು ನೋಡಿದ್ರಿ, ವರ್ಲ್ಡ್ ಎರ ಎಂಡ್ ಆಗುತ್ತೆ, ಅದು ಇದು ನೆಗೆಟಿವ್ ಇತ್ತು ಎಲ್ಲನೂ. ಸೊ ಅವಾಗ ಆ ಟೈಮ್ದಲ್ಲಿ ಅವರು ಒಂದು ಸ್ಲೋಗನ್ ಹೇಳಿದರು, 2012 ಧ್ಯಾನ ಜಗತ್ತು ನಿರ್ಮಾಣ ಆಗಬೇಕಂತೇಳಿ. ಸೊ 2012 24 ಬಂತು, ಕಡೆಗೆ ವರ್ಲ್ಡ್ ಮೆಡಿಟೇಷನ್ ಡೇ ಅಂತೇಳಿ ಆ ಸಂಕಲ್ಪ ಈಗ ಇಡೀ ಇದೆ ಸರ್. ಇವತ್ತು ಜಗತ್ತಿನ 190 ಕಂಟ್ರೀಸ್ ಎಲ್ಲ ಕಡೆ ಈ ಮೆಡಿಟೇಷನ್ ಮಾಡ್ತಾ ಇದ್ದಾರೆ ಸರ್. ಸರಿ, ಟ್ರೂ. ಸೊ ನಿಮ್ಮ ಮದುವೆ ಆಮೇಲೆ ಆಯಿತಾ? 2 ವರ್ಷ ಬಿಟ್ಟು ಆಯಿತಾ? ಆಯಿತು. ಓಕೆ. ಸೊ ಈಗ ಅಂದರೆ ಮದುವೆ ಅಂತ ವಿಚಾರ ಬಂದಾಗ ಭಾಳ ಜನ ಏನು ಅನ್ಕೋತಾರೆ, ಈ ಪ್ರಶ್ನೆ ನಂಗೆ ಈಗ ನಿಮ್ಮ ಮಾತು ಕೇಳಿ ಹೊಳೆದಿದ್ದು, ತುಂಬ ಜನ ಏನು ಅನ್ಕೋತಾರೆ, ನಾವು ಧ್ಯಾನ, ಪ್ರಾಣಾಯಾಮ, ಯೋಗ ಅಂತೆಲ್ಲ ಮಾತಾಡಿದಾಗ ಇದೆಲ್ಲ ನಮಗಲ್ಲ, ಇದೆಲ್ಲ ಸನ್ಯಾಸಿಗಳಿಗೆ ಅನ್ನೋ ಥರ ಒಂದು ಭಾವನೆ ಇದೆ. ಇದೇನು ಕಾವಿಧಾರಿಗಳಿಗೆ, ಇವರೆಲ್ಲ ಧ್ಯಾನ ಮಾಡ್ತಾರೆ, ನಮ್ಮಂಥ ಜನಸಾಮಾನ್ಯರು ಎದಕ್ಕೆ ಧ್ಯಾನ ಮಾಡಬೇಕು ಅನ್ನೋ ಥರದೊಂದು ಭಾವ ಇದೆ. ಬಟ್ ನೀವು ಮದುವೆನೂ ಆಗಿದ್ದೀರಾ, ಮಕ್ಕಳು ಇದ್ದಾರೆ ನಿಮಗೆ. ಹೌದು. ತುಂಬ ಜನ ಆ ಥರ ಇದ್ದಾರೆ, ಬರೀ ಡಾಕ್ಟರ್ ಇವರು ಮಲ್ಲಿಕಾರ್ಜುನ್ ಗುರುಜಿ ಮಾತ್ರ ಅಲ್ಲ, ತುಂಬ ಜನ ಆ ಥರ ಇದ್ದಾರೆ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಅಂದರೆ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂತಂದರೆ, ಈ ಕಡೆ ಐಹಿಕ ಜಗತ್ತು ಅಂದರೆ ಲೌಕಿಕವಾದ ಜಗತ್ತು, ಇನ್ನೊಂದು ಕಡೆ ಈ ಒಂದು ಧ್ಯಾನದ ಜಗತ್ತು, ಒಂದು ಪಾರಮಾರ್ಥಿಕ. ಇದನ್ನ ಎರಡೂ ನಾವು ಕಂಬೈನ್ ಮಾಡೋದು ಇದೆಯಲ್ಲ, ಅದು ಭಾಳ ಜನರಿಗೆ ಆಗಲ್ಲ. ಒಂದು ಇದನ್ನ ಮಾಡೋಕ್ಕೆ ಆಗಬೇಕು, ಇಲ್ಲ ಅದನ್ನ ಮಾಡಬೇಕು. ಒಂದು ದೇವರು ಧ್ಯಾನ ಮಾಡ್ಕೊಂಡು ನಾನು ಹಿಮಾಲಯಕ್ಕೆ ಹೋಗ್ತೀನಿ, ಇಲ್ಲಾಂದ್ರೆ ನಾನು
ಈ ಥರ ಹೆಂಗಿದ್ದೀನಿ ನಾನು ಬಿಸ್ನೆಸ್ ಮಾಡ್ಕೊಂಡು ಹೆಂಗಿದ್ದೀನಿ ಅನ್ನೋ ಥರ ಇರುತ್ತೆ. ಏನು ಹೇಳಕ್ಕಂತ ಸರ್ ನಾನು ಎಂಥ ವ್ಯಕ್ತಿ ಇದೆ, ನಾನು ಹೆಂಗೆ ಕಲ್ಸ್ಕೊಡ್ತೇನೆ ಸರ್, ಎಂಟರ್ಟೈನ್ಮೆಂಟ್ ವಿತ್ ಎನ್ಲೈಟ್ಮೆಂಟ್. ನಾನು ಕಲಿಸೋ ಧ್ಯಾನ ಹೆಂಗೆ ಗೊತ್ತಾ ಸರ್ ಎಲ್ಲರಿಗೂ, ನಮ್ಮ ಜೀವನದಲ್ಲಿ ನೀವು ಹೇಳಿದ ಲೌಕಿಕನೂ ಬೇಕು, ಪಾರಮಾರ್ಥಿಕನೂ ಬೇಕು ಸರ್. ಸೊ ನನ್ನ ಫಿಲಾಸಫಿ ನಾನು ಏನು ನಡೆಸ್ಕೊಂಡು ಬರ್ತಾ ಇದ್ರೆ ಜನಕ್ಕೆ ಎಂಟರ್ಟೈನ್ಮೆಂಟು ಇರ್ಬೇಕು ಸರ್. ಎಂಟರ್ಟೈನ್ಮೆಂಟ್ ಮತ್ತೆ ಆ ಎಂಟರ್ಟೈನ್ಮೆಂಟ್ ಅಲ್ಲ ಸರ್, ಸ್ಪಿರಿಚುಯಾಲಿಟಿ ಒಳಗೆ ಒಂದು ಎಂಟರ್ಟೈನ್ಮೆಂಟ್ ಇದೆ ಸರ್. ಯಾಕಂದ್ರೆ ವಿ ಸ್ಟಾರ್ಟ್ ಲವಿಂಗ್ ಅವರ್ ಸೆಲ್ಫ್. ಸೊ ಇವತ್ತು ಎಲ್ಲರಿಗೂ ಏನು ಕೊರತೆ ಇದೆ ಅಂದ್ರೆ ಸರ್, ವಿಟಮಿನ್ ಎಲ್ ಅನ್ನೋದು ಕೊರತೆ ಇದೆ ಸರ್. ಅಂದರೆ ಇಟ್ಸ್ ಅ ಲವ್. ನಾವು ಧ್ಯಾನ ಮಾಡ್ತಾ ಹೋದ್ರೆ ಈ ವಿಟಮಿನ್ ಲವ್ ಎನರ್ಜಿ ತುಂಬ ಸಿಗುತ್ತೆ ಸರ್. ಓಕೆ. ಸೊ ಭಾಳ ವೆರಿ ವೆರಿ ಹ್ಯಾಪಿನೆಸ್ ಏನಂತಂದರೆ ಸರ್, ಧ್ಯಾನ ಮಾಡಲ್ಲಿ ನಾನು ಕಂಡುಕೊಂಡಿದ್ದೇನೆ ಅಂತ ಸರ್, ಆಲ್ವೇಸ್ 24/7 ನಾವೇನಿರುತ್ತೆ ಅಂದರೆ ಪೀಸ್ ಆಫ್ ಮೈಂಡ್ ಇರುತ್ತೆ ಸರ್ ನಮ್ಮದು. ನಾವೇನೋ ಡಿಸಿಷನ್ ತೊಗೊಂಡು ಒಂದು ಪಾಸಿಟಿವ್ ರಿಸಲ್ಟ್ಸ್ ಬರುತ್ತೆ. ಸೊ ಧ್ಯಾನ ಮಾಡ್ತಾ ಹೋದಂಗೆ ಆಮೇಲೆ ನೀವು ಇನ್ನೊಂದು ಕ್ವಶನು ಕೇಳ್ಬೋದು ಸರ್, ಈ ಧ್ಯಾನ ಅಂದರೆ ಯಾವಾಗ ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ ಕೇಳ್ಬೋದು ಸರ್. ಎಸ್, ಆ ಒಂದು ಡೆಮೋ ನೀವು ಹೇಳಿದ್ರಲ್ಲ ಅದನ್ನು ಮಾಡಿ, ಆಮೇಲೆ ಯಾವಾಗ ಮಾಡ್ಬೋದು ಅದನ್ನು ದಯವಿಟ್ಟು ತಿಳಿಸಿ ಅಂತ ಸರ್. ನನ್ನ ಪ್ರಕಾರ ಧ್ಯಾನ ಅಂದರೆ ATM ಅಂತ ಕರಿತೇನೆ ಸರ್. ATM ಅಂದರೆ ಎನಿ ಟೈಮ್ ಮೆಡಿಟೇಷನ್. ಸೊ ಧ್ಯಾನಕ್ಕೆ ಯಾವುದೇ ರೂಲ್ಸ್ ಇಲ್ಲ. ಎಸ್, ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೇಕಂತಾರೆ, ಬಟ್ ನಾವು ಯಾರು ಬ್ರಾಹ್ಮಿ ಮುಹೂರ್ತ ಜಾಸ್ತಿ ಹೇಳೋಕ್ಕಾಗಲ್ಲ ಜನ. ಬಟ್ ಪತ್ರಿಜಿ ಗುರುಗಳು ಅಥವಾ ಎಲ್ಲರೂ ಏನು ಹೇಳ್ಕೊಟ್ರೆ ಅಂದರೆ ಎನಿ ಟೈಮ್ ಮೆಡಿಟೇಷನ್ ಮಾಡಿ. ನೀವು ಯಾವ ಟೈಮ್ದಲ್ಲಿ ಆಫೀಸಲ್ಲಿ ಬರ್ತೀರಾ, ಬಸ್ಸಲ್ಲಿ ಹೋಗ್ತಿರ್ತೀರಾ, ಲೈಬ್ರರಿಯಲ್ಲಿ ಇರ್ತೀರಾ, ನಿಮ್ಗೆ ಫ್ರೀ ಇದ್ದಲ್ಲಿ ಟೈಮ್ದಲ್ಲಿ ಮೆಡಿಟೇಷನ್ ಮಾಡಿ, ನಿಮ್ಮ ಏಜ್ ಎಷ್ಟಿದ್ರೆ ಅಷ್ಟು ನಿಮಿಷದ ಒಂದು ಧ್ಯಾನ ಮಾಡಿ ಅಂತ ಹೇಳ್ತಾರೆ ಸರ್. ಓ ಹೌದಾ? ಓಕೆ. ಸೊ ನಾನು ಅದಕ್ಕೆ ಹೇಳ್ತೇನೆ, ಧ್ಯಾನ ಮಾಡೋರಿಗೆಲ್ಲ ನಾವು MBBS ಅಂತ ಕರಿತೀವಿ ಸರ್. ಏನಂಗಂದ್ರೆ MBBS ಅಂದರೆ ಭಾಳ ಇಂಪಾರ್ಟೆಂಟ್ ಸರ್, ಬ್ಯಾಚುಲರ್ ಆಫ್ ಮೆಡಿಟೇಷನ್ ಆ್ಯಂಡ್ ಬ್ಯಾಚುಲರ್ ಆಫ್ ಸ್ಪಿರಿಚುಯಾಲಿಟಿ. ಓಕೆ ಓಕೆ. ನಮ್ಮ ಸ್ಪಿರಿಚುವಲಲ್ಲಿ MBBS ಅಂದರೆ ಈ ಥರ ಸರ್. ಓಕೆ. ಅದಕ್ಕೆ ಎಲ್ರಿಗೂ ಧ್ಯಾನ ಮಾಡೋಕೆ ಯಾಕೆ ಮಾಡ್ಬೇಕಂತ ಸರ್, ಇವತ್ತು ಎಷ್ಟು ಜನ ಟ್ಯಾಬ್ಲೆಟ್ಸ್ ಮೇಲೆ ಡಿಪೆಂಡ್ ಇದ್ದಾರೆ ಸರ್. ಧ್ಯಾನ ಮಾಡೋದ್ರಿಂದ ನಾವು ಯೋಗ್ಲೆಟ್ಸ್ ಅಂತ ಕರಿತೀವಿ. ದೇರ್ ಇಸ್ ಅ ಟ್ಯಾಬ್ಲೆಟ್ಸ್ ಆ್ಯಂಡ್ ದೇರ್ ಇಸ್ ಯೋಗ್ಲೆಟ್ಸ್. ಅಂದರೆ ಯೋಗ ಅಂದರೆ ಸ್ಥಿರಂ ಸುಖಂ ಆಸನದಲ್ಲಿ ಕೂತ್ಕೊಂಡು ಈ ನಿಮ್ಮ ಕೈಗಳಿದೆಯಲ್ಲ ಸರ್, ಯೋಗ ಅಂದರೆ ಮತ್ತು ಆ ದೈಹಿಕ ದಂಡ ಯೋಗ ಅಲ್ಲ ಸರ್. ಸೊ ಈ ಥರ ಕೈಗಳನ್ನ ಲಾಕ್ ಮಾಡಿಕೊಂಡು ಕಾಲುಗಳನ್ನ ಈ ಥರ ಕ್ರಾಸ್ ಮಾಡ್ಕೋಬೇಕು ಸರ್. ಎರಡೂ ಕಾಲುಗಳು ಒಂದಕ್ಕೊಂದು ಕ್ರಾಸ್ ಮಾಡಿ, ನಮ್ಮ ಬಟ್ಟೆಗಳನ್ನ ಈ ಥರ ಲಾಸ್ ಮಾಡಿ, ಸೊ ಕಣ್ಣುಗಳನ್ನ ಆರಾಮಾಗಿ ಮುಚ್ಕೊಂಡು ಸಹಜವಾದ, ಅಂದರೆ ಎಕ್ಸಾಂಪಲ್ ಏನಪ್ಪ ಅಂದರೆ, ಒಬ್ಬ ವಾಚ್ಮ್ಯಾನ್ ಹೋಗಿ ಬರೋರಿಗೆ ಸಲ್ಯೂಟ್ ಹೊಡಿತಿರ್ತಾನೆ ಸರ್. ಅವ್ನ ಕೆಲಸನೇ ವಾಚ್ಮ್ಯಾನ್ ಅಂದರೆ ಸಲ್ಯೂಟ್ ಹೊಡಿಬೇಕು ಹೋಗಿ ಬರೋರಿಗೆ. ಸೊ ಹಾಗೆ ನಾವು ಕೂಡ ಏನು ಮಾಡಬೇಕು, ನಮ್ಮ ಶ್ವಾಸವನ್ನು, ನಮ್ಮ ಉಸಿರಾಟವನ್ನು ಸಹಜವಾಗಿ ನಡೆಯುವಂಥ ಈ ಒಂದು ಕ್ರಿಯೆನ, ಯಾವ ರೀತಿ ಉಸಿರು ಒಳಗಡೆ ಹೋಗ್ತಾ ಇದೆ, ಯಾವ ರೀತಿ ಉಸಿರು ಹೊರಗಡೆ ಬರ್ತಾ ಇದೆ, ನಾರ್ಮಲ್ ಆ್ಯಂಡ್ ನ್ಯಾಚುರಲ್ ಬ್ರೆತನ್ನ ಗಮನಿಸೋದು. ಧ್ಯಾನ ತುಂಬ ಸರಳ ಇದೆ, ತುಂಬ ಒಂದು ಅದ್ಭುತವಾಗಿದೆ. ಯಾವುದು ಮಂತ್ರ ಜಪ ಅಲ್ಲ, ನಾಮಸ್ಮರಣೆ ಅಲ್ಲ, ಕೇವಲ ನಮ್ಮ ಶ್ವಾಸವನ್ನು ಗಮನಿಸೋದು. ಆ ಅದ್ಭುತವಾದಂಥ ಧ್ಯಾನವನ್ನು ನಾವು ಮಾಡ್ತಾ ಹೋದಂಗೆ ಯಾರೆಲ್ಲ ಪೇಷಂಟ್ಗಳಿರ್ತಾರೆ ಅವ್ರ ಜೀವನದಲ್ಲಿ ಪೇಷನ್ಸ್ ಬರುತ್ತೆ, ಆರೋಗ್ಯ ಸಿಗ್ತಾಯಿದೆ ಧ್ಯಾನ ಮಾಡೋದ್ರಿಂದ. ಇವತ್ತು ಎಲ್ಲ ಭಾರತದ ಪ್ರತಿ ಮಣ್ಣಿನಲ್ಲಿ ಕೂಡ ಈ ಒಂದು ಧ್ಯಾನದ ಗುಣ ಇದೆ. ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೂ ಕೂಡ ಆಮೆ ಜಾಸ್ತಿ ಬದುಕತ್ತೆ, ಅದರ ರಹಸ್ಯ ದೀರ್ಘನೇ ಅದರ ಉಸಿರಾಟ. ಹಾಗೆ ನಾವು ಮನುಷ್ಯರು ಕೂಡ ಈ ಧ್ಯಾನ ಅಂದರೆ ನಮ್ಮ ಶ್ವಾಸವನ್ನು ಗಮನಿಸ್ತಾ ಹೋಗೋಣ. ಸೊ ನಮ್ಮ ವಯಸ್ಸು ಎಷ್ಟಿರುತ್ತಲ್ಲ ಅಷ್ಟು ನಿಮಿಷದ ಕಾಲ ಈ ಧ್ಯಾನವನ್ನು ಮಾಡಬೇಕು. 10 ವರ್ಷದವ್ರು 10 ನಿಮಿಷ, 20 ವರ್ಷದವ್ರು 20 ನಿಮಿಷ, 40 ವರ್ಷದವ್ರು 40 ನಿಮಿಷ, ಈ ರೀತಿ ಅವರ ಅನುಕೂಲ ಎಷ್ಟು ವಯಸ್ಸಿರ್ತಲ್ಲ ಅಷ್ಟು ನಿಮಿಷ ಧ್ಯಾನವನ್ನು ಮಾಡಬೇಕು ಸರ್. ಸೊ ಸಹಜವಾಗಿ ಉಸಿರಾಟವನ್ನು ಗಮನಿಸೋದೇ ಧ್ಯಾನ. ಸೊ ನಾನು ಒಂದಷ್ಟು ಮಾಡ್ತೀನಿ, ಹೀಗಾಗಿ ನನಗೆ ಸ್ವಲ್ಪ ಈಸಿ ಆಗುತ್ತೆ. ಬಟ್ ಫೇಸ್ ಮೇಲೆ ನೋಡ್ಮೇಲೆ ಗೊತ್ತಾಗುತ್ತೆ ಸರ್ ನೀವು ಧ್ಯಾನ ಮಾಡ್ತೀರಾ ಅಂತೇಳಿ. ಸೊ ಬಟ್ ಅಂದರೆ ನಾನು ಈ ನೋಡುವಂಥ ವ್ಯಕ್ತಿಗಳಿಗೆ, ನೋಡುವಂಥ ನಮ್ಮ ಆಡಿಯನ್ಸ್ಗೆ, ಓಕೆ ನನಗೆ ಈವರೆಗೂ ನಾನು ಮಾಡಿಲ್ಲ, ನಾನು ನಾಳೆಯಿಂದ ಮಾಡ್ತೀನಿ ಅನ್ನೋರಿಗೆ ಏನಾದರೂ ಒಂದು ಟಿಪ್ಸ್ ಸರ್? ಖಂಡಿತ. ಏನು ಸಮಸ್ಯೆಗಳು ಬರ್ತಾವೆ ಅದನ್ನು ಹೇಳ್ಬಿಡಿ, ಸೊ ದಟ್ ಅವ್ರು ಅದನ್ನು ರೆಡಿ ಆಗಿರಲಿ ಅದಕ್ಕೆ. ಸರ್ 2 ರೀತಿ ನಿಮ್ಮ ವೇದಿಕೆಯಿಂದ 2 ರೀತಿ ಹೇಳ್ತೀನಿ. ಒಂದು ನಮ್ಮದು ಬಸವ ಪಿರಾಮಿಡ್ ಅಂತೇಳಿ ಒಂದು ಚಾನಲ್ ಇದೆ, ವಾಟ್ಸಪ್ ಚಾನಲ್ ಇದೆ, ನಮ್ಮ ಫೋನ್ ನಂಬರ್ ಕೊಟ್ಟಿರ್ತೀವಿ. ಆ ಚಾನಲ್ ಜಾಯ್ನ್ ಆದರೆ ಪ್ರತಿ ಶನಿವಾರ ನಾನು ಸತ್ಸಂಗ ಇರ್ತೇನೆ ಸರ್ ಫ್ರೀಯಾಗಿ. ಆಮೇಲೆ ಮೇಲೆ ನಾನು 41 ದಿನದ ಕ್ಲಾಸ್ ಮಾಡ್ತಿರ್ತೀನಿ, ಯಾಕಂದ್ರೆ ಹೊಸಬ್ರಿಗೆ ಆಡಿಯನ್ಸ್ ಗೊತ್ತಿರಲ್ಲ ಹೇಗೆ ಮಾಡೋದು ಅಂತೇಳಿ. ಆಮೇಲೆ ಪ್ರತಿ ಹುಣ್ಣಿಮೆಗೆ ಸರ್ ನಮ್ಮ ಬಸವ ಪಿರಾಮಿಡ್ ಆಶ್ರಮದಲ್ಲಿ ಹುಣ್ಣಿಮೆ ಧ್ಯಾನ ಅಂತ ಇರುತ್ತೆ. ಕರ್ನಾಟಕದಾದ್ಯಂತ ಜನ ಬರ್ತಾರೆ ಸರ್. ಸೊ ಅಲ್ಲಿ ಬರೋರಿಗೆ ಯಾವುದೇ ರೀತಿ ದುಡ್ಡು ತೊಗೊಂಗಿಲ್ಲ ಸರ್ ನಾವು ಹುಣ್ಣಿಮೆ ಧ್ಯಾನಕ್ಕೆ. ಫ್ರೀ ಊಟ, ಫ್ರೀ ನಾಲೆಜ್ ಸರ್ ಎಲ್ಲ. ಸೊ ಅಲ್ಲಿ ಕೂಡ ನಾವು ಕಲಿಸ್ಕೊಡ್ತೇವೆ. ಇಲ್ಲಾಂದರೆ ಈ ಆನ್ಲೈನ್ ಪ್ಲಾಟ್ಫಾರ್ಮ್ ಮುಖಾಂತರ ನಮ್ಗೆ ಕರೆ ಮಾಡಿದ್ರೆ ನಮ್ಮ ಗ್ರೂಪ್ ಇದೆ, ಆ ಗ್ರೂಪಲ್ಲಿ ಆ್ಯಡ್ ಮಾಡಿ ಅಲ್ಲೂ ಕೂಡ ನಾನು ಮೆಸೇಜ್ನ ಕಳಿಸ್ಕೊಡ್ತೇನೆ ಸರ್ ಧ್ಯಾನ. ಓಕೆ. ಸೊ ಅವರ ಫೋನ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ, ಕಮೆಂಟ್ ಬಾಕ್ಸಲ್ಲಿ, ಕಮ್ಯುನಿಟಿ ಪೇಜಲ್ಲಿ ಹಾಕಿರ್ತೀನಿ. ಆಸಕ್ತರು ಅವ್ರಿಗೊಂದು ಮೆಸೇಜ್ ಮಾಡಿ
ಅವ್ರ ತಂಡದಿಂದ ಕರೆ ಬರ್ಬೋದು, ಇಲ್ಲ ನಿಮ್ಮನ್ನು ಅವರು ಆ ಒಂದು ವರ್ಕ್ಶಾಪು ಚಾನಲ್ಗೂ ಸೇರಿಸ್ಕೊಳ್ಬೋದು. ಸೊ ಅಷ್ಟು ಹೇಳ್ತಾ ಕೊನೆಯದಾಗಿ ಈ ಒಂದು ಮೆಡಿಟೇಷನ್ ಬಗ್ಗೆ ಏನಾದರೂ ಅದರಿಂದ ಬದಲಾವಣೆ ಆಗಿರುವಂಥ ಉದಾಹರಣೆಗಳು, ಕಥೆಗಳೇನಾದರೂ ಇದೆಯಾ ಸರ್? ಒಂದಲ್ಲ, ನಾನು ಸಾವಿರಾರು ಜನದ ಕೊಡ್ಬೋದು ಸರ್. ಒಂದು ಎಕ್ಸಾಂಪಲ್ ನಾನು ಹೇಳಬೇಕಂದ್ರೆ, ಬಿಫೋರ್ ಮೆಡಿಟೇಷನ್ ಅಂದರೆ ಎಲ್ರಿಗೂ ಹೇಳೋವಂಥ ಭಾಳ ಅದ್ಭುತ ಸರ್. ನಾವೆಲ್ಲ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ದೀವಿ, ಕರೆಕ್ಟಾ ಸರ್? ಬಿಫೋರ್ ಮೆಡಿಟೇಷನ್ ನಮ್ಮ ಲೈಫ್ ಟ್ರೈನ್ ಥರ ಇರೋಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್ ನಾನು. ಸೊ ಯಾರೆಲ್ಲ ಈ ಧ್ಯಾನ ಮಾಡೋಕ್ಕಿಂತ ಮುಂಚೆ, ಈ ಅಧ್ಯಾತ್ಮ ಬರೋಕ್ಕಿಂತ ಮುಂಚೆ ಈ ಟ್ರೈನಲ್ಲಿ 3 ರೀತಿ ಬೋಗಿ ಇದೆ ಸರ್, ಕರೆಕ್ಟಾ? ಒಂದು ಜನರಲ್ ಬೋಗಿ ಇದೆ, ಒಂದು ಸ್ಲೀಪರ್ ಇದೆ, ಒಂದು AC ಅಂತ ಇದೆ ಸರ್. ಜನರಲ್ ಬೋಗಿ ಹೆಂಗಂದ್ರೆ ಯಾರು ಬೇಕಾದ್ರೆ ಹತ್ತಾರೆ, ಯಾರು ಬೇಕಾದ್ರೆ ಇಳಿತಾರೆ ಸರ್. ರಿಸರ್ವೇಷನ್ ಅಂದರೆ ನೀವೇ ಹೋಗಿ ಕೂತ್ಕೋತೀರ ಅಲ್ಲಿ. AC ಅಂದರೆ ಫುಲ್ ಹೈಟೆಕ್ ಸರ್ವಿಸ್, ಪೊಲೀಸ್ ಕಾವಲು ಇರ್ತಾರೆ, ಅವರೇ ಬೆಡ್ಶೀಟು, ಅವರೇ ಬ್ಲ್ಯಾಂಕೆಟು, ಊಟನೇ ಎಲ್ಲ ಅವರೇ ಕೊಡ್ತಾರೆ ಸರ್. ಹಾಗೆ ನಮ್ಮ ಜೀವನ ಸರ್ ಈ ಧ್ಯಾನ ಬರೋಕ್ಕಿಂತ ಮುಂಚೆ ಹೇಗಂದರೆ ಇಟ್ಸ್ ಲೈಕ್ ಜನರಲ್ ಡಬ್ಬ. ಯಾರೋ ಏನೋ ಹೇಳ್ತಾರೆ, ಏನೋ ವಿಚಾರ ಮಾಡ್ತೀವಿ, ಜಗಳ ಆಡ್ತೀವಿ, ಏನೇನೋ ನಡೀತಾ ಇರುತ್ತೆ ಸರ್, ಅಪ್ಸ್ ಡೌನ್ ಆಗ್ತಾ ಇರುತ್ತೆ. ಇದು ರೇಲ್ ರಿಲೇಟೆಡ್ ಹೇಳ್ತಾ ಇದ್ದೀನಿ ಸರ್. ಅದು ಜನರಲ್ ಡಬ್ಬ ಥರ ಇರುತ್ತೆ ನಮ್ಮ ಜೀವನ. ನೋಡಿ ಸರ್, ಅವರೆಲ್ಲ ಜೀವನ ಹೆಂಗಿರುತ್ತೆ. ಯಾವಾಗ ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸರ್, ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಅಲ್ಲಿ ಒಂದು ರಿಸರ್ವೇಷನ್ ಅಂತ ಆಗುತ್ತೆ ನಮ್ಮ ಜೀವನದಲ್ಲಿ. ಅಂದರೆ ನಮಗೆ ಯೂನಿವರ್ಸ್ ಏನೋ ಕೊಡಬೇಕು ಅನ್ನೋ ಒಂದು ಮೆಸೇಜ್ ಬರುತ್ತೆ. ಓಕೆ. ಸೊ ಆ ಸೀಟಲ್ಲಿ ನನ್ನ ಹೆಸರು ಇರುತ್ತೆ, ನಾನೇ ಕೊಡ್ಬೇಕು ಸರ್. ಹಾಗೆ ನೀವು ಧ್ಯಾನ ಮಾಡೋಕ್ಕಿಂತ ಮುಂಚೆ ನಮ್ಮ ಜೀವನ ಜನರಲ್ ಆಗಿರುತ್ತೆ. ಯಾವಾಗ ಧ್ಯಾನ ಸ್ಟಾರ್ಟ್ ಮಾಡ್ತೀವಿ ಸರ್, ನಮ್ಮ ಜೀವನ ಒಂದು ರಿಸರ್ವೇಷನ್ ಆಗುತ್ತೆ. ಯಾವಾಗ ಈ ನಿಮ್ಮ ಚಾನೆಲ್ ಮುಖಾಂತರ ಬಂದು ಈಗ ಏನು ಪ್ರಚಾರ ಮಾಡ್ತಾ ಇದ್ದೀನಿ ಸರ್, ಆನ್ಲೈನ್ದಲ್ಲಿ ಆಫ್ಲೈನ್ ಇಡೀ ಕರ್ನಾಟಕಾದ್ಯಂತ ಧ್ಯಾನ ಪ್ರಚಾರ ಮಾಡ್ತಾಯಿದ್ವಿ, ಅವಾಗ ನಮ್ಮ ಜೀವನ AC ಬೋಗಿ ಇದ್ದಂಗೆ ಇರುತ್ತೆ ಸರ್. ಅಂದರೆ ಫುಲ್ ಲಕ್ಸುರಿಯಸ್ ಆಗಿರುತ್ತೆ. ಲಕ್ಸುರಿಯಸ್ ಅಂದರೆ ಹಂಗಲ್ಲ, ಮತ್ತು ಅಧ್ಯಾತ್ಮದಂತಲ್ಲ ಸರ್, ಬಟ್ ನಮ್ಮ ಲೈಫು ಆ ಯೂನಿವರ್ಸ್ ನನ್ನೆಲ್ಲ ಕೇರ್ ತೊಗೋತಿರುತ್ತೆ ಸರ್. ಸೊ ಧ್ಯಾನ ಮಾಡೋಕ್ಕಿಂತ ಮುಂಚೆ ಜನರಲ್ ಆಗಿರುತ್ತೆ, ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ರಿಸರ್ವೇಷನ್ ಇರುತ್ತೆ. ಧ್ಯಾನ ಪ್ರಚಾರ ಮಾಡಬೇಕು ಸರ್. ವೆನ್ ವಿ ಸ್ಪ್ರೆಡ್ ದಿಸ್ ಮೆಡಿಟೇಷನ್, ಈಗ ನಂಗೆ ಸಿಕ್ಕಿರೋದು ನಿಮಗೆ ಬಂದು ಹೇಳ್ತದೆ, ನಿಮ್ಮಿಂದ ಸಾವಿರಾರು ಲಕ್ಷಾಂತರ ಜನಕ್ಕೆ ಈ ಚಾನಲ್ ಮುಖಾಂತರ ಹೋಗ್ತಾ ಇದೆ ಅಂದರೆ ಆವಾಗ ನಮಗೆ ತುಂಬ ಅದ್ಭುತವಾಗಿ ಎನರ್ಜಿ ಸಿಗುತ್ತೆ ಸರ್. ಐ ಆಮ್ ದ ಲೆಜೆಂಡ್ ಎಕ್ಸಾಂಪಲ್. ವೆನ್ ವಿ ಸ್ಟಾರ್ಟೆಡ್ ಮೆಡಿಟೇಷನ್ ಏನೂ ಇರಲಿಲ್ಲ ಸರ್. ಒಂದು ಸಂಕಲ್ಪ ಮಾಡ್ಕೊಂಡು ಕೈಯಲ್ಲಿ ದುಡ್ಡು ಇರಲಿಲ್ಲ, ಏನೂ ಇರಲಿಲ್ಲ. ಒಂದು ಪಿರಮಿಡ್ ಬರಬೇಕು, ಒಂದು ಬಸವ ಪಿರಮಿಡ್ ಆಶ್ರಮ ಬರಬೇಕಂತ ಹೇಳಿದೆ. ಕೇವಲ 4 ವರ್ಷದಲ್ಲಿ ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಭವ್ಯವಾದಂಥ ಬಸವ ಪಿರಮಿಡ್ ಅನ್ನೋದೊಂದು ಭಾಳ ದೊಡ್ಡದಾದಂಥ ಆಶ್ರಮ ನಿರ್ಮಾಣ ಮಾಡಿದ್ದೀನಿ ಸರ್. ಇದಿರೋ ಧ್ಯಾನಕ್ಕೆ ಒಂದು ಸರ್. ಇವತ್ತು ಇನ್ನೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಒಂದು ಚಿಕ್ಕ ಹಳ್ಳಿಗಳಿದೆ ಸರ್ ನಮ್ಮ ಗೋಕಾಕ್ ಭಾಗದಲ್ಲಿ. ಕಲ್ಲುಳ್ಳಿ ಅಂತ ಒಂದು ಹಳ್ಳಿ ಇದೆ, ಸಾವಳಗಿ ಅಂತ ಒಂದು ಹಳ್ಳಿ ಇದೆ, ಕೊಡ್ಲಿವಾಡ ಅಂತ ಗ್ರಾಮ ಇದೆ ಸರ್. ಅಲ್ಲಿ ಪಿರಾಮಿಡ್ಸ್ ನಿರ್ಮಾಣ ಆಗಿ ಊರು ಜನ ಧ್ಯಾನ ಮಾಡ್ತಾ ಇದ್ದಾರೆ ಸರ್. ಹೌದಾ? ಹೌದು. ಓ ಸೂಪರ್. ಸೊ ಹೆಂಗಂದ್ರೆ ಇವತ್ತು ಧ್ಯಾನದ ವೇವ್ ಸರ್. ಹೇಗೆ ಸ್ವಾತಂತ್ರ್ಯಕ್ಕಾಗಿ ಅವಾಗ ಜನ ಎಲ್ಲ ಮಾಡ್ತಾಯಿದ್ರು, ಈಗ ಫೈನಾನ್ಷಿಯಲ್ ಫ್ರೀಡಮ್ ಒಂದು ಕಡೆ ಇದ್ದರೆ ಬಟ್ ಮೆಂಟಲ್ ಫ್ರೀಡಮ್ ಇಲ್ಲ ಸರ್. ಸೊ ಅವ್ರಿಗೆಲ್ಲ ಇವತ್ತು ಏನು ಬರ್ತಾಯಿದ್ರೆ ಈ ಪಿರಾಮಿಡ್ ರೆವಲ್ಯೂಷನ್ ಮಾಡ್ತಾಯಿದ್ದೀವಿ, ಧ್ಯಾನದ ರೆವಲ್ಯೂಷನ್ ಆಗ್ತಾಯಿದೆ ಸರ್. ಇನ್ನು ನನ್ನ ಒಂದು ಎಲ್ಲರಿಗೂ ಸಜೆಷನ್ ಏನಪ್ಪ ಅಂತಂದರೆ, ಭಾಳ ಜನ ಸರ್ ನನಗೆ ಗೊತ್ತಿದೆ ಯಾರ ಮುಂದೆ ಹೇಳ್ಕೋಕ್ಕಾಗಲ್ಲ ಸರ್ ಒಂದು ಸಮಸ್ಯೆಗಳು. ನನ್ನ ಒಂದು ಬಸವ ಪಿರಾಮಿಡ್ ವತಿಯಿಂದ ಸರ್ ದಯಮಾಡಿ ವಿ ಡೂ ಕೌನ್ಸ್ಲಿಂಗ್, ವಿ ಡೂ ಹೀಲಿಂಗ್. ಧ್ಯಾನ ಒಂದು ಪಾರ್ಟು. ಯಾಕಂದರೆ ಧ್ಯಾನ ಹೆಂಗಂದ್ರೆ ಸರ್, ನಾವು ಡೆಲ್ಲಿಗೆ ಹೊರಡ್ಬೇಕು ಸರ್. ಡೆಲ್ಲಿಗೆ ಹೊರಡೋಕೆ 3 ಆಪ್ಷನ್ ಇದೆ. ನಾನು ಟ್ರೈನಲ್ಲೂ ಹೋಗ್ಬೋದು, ನಾನು ಬಸ್ಸಲ್ಲೂ ಹೋಗ್ಬೋದು, ಕಾರಲ್ಲಿ ಹೋಗ್ಬೋದು, ಅಥವಾ ನಾನು ಫ್ಲೈಟಲ್ಲೂ ಹೋಗ್ಬೋದು. ಸೊ ಧ್ಯಾನ ಏನು ಮಾಡುತ್ತೆ ಅಂದರೆ ನಮಗೊಂದು ಚೂರು 3 ಡೇಸ್ ತೊಗೊಂಡು ಹೋಗುತ್ತೆ ಸರ್. ಬಟ್ ಈ ಕೌನ್ಸ್ಲಿಂಗು ಹೀಲಿಂಗ್ ಇದೆಯಲ್ಲ ಸರ್, ನಮಗೆ 3 ಅವರ್ಸಲ್ಲಿ ಡೆಲ್ಲಿಗೆ ಮುಟ್ಟುವಂಥ ಕೆಲಸ ಮಾಡುತ್ತೆ. ಸೊ ಯಾರಿಗಾದರೂ ಅವರ ಸಮಸ್ಯೆಗಳು ಇದ್ದು ಅಥವಾ ಅವ್ರಿಗೆ ಹೊರಗಡೆ ಬರಬೇಕಂದ್ರೆ ಒಂದು ಧ್ಯಾನದ ಮುಖಾಂತರ ಬನ್ನಿ, ಇಲ್ಲಾಂದರೆ ನಮ್ಮ ಒಂದು ಮನಸ್ಸಾಕ್ಷಿಗೆ ಕನ್ಸಲ್ಟ್ ಮಾಡಿ ನಾನು ನಿಮಗೆ ಕೌನ್ಸಿಲಿಂಗ್ ಹೀಲಿಂಗ್ ಮಾಡಿ ಕೂಡ ಆ ಸ್ಟೇಟ್ ಆಫ್ ಮೈಂಡ್ ಕರ್ಕೊಂಡು ಹೋಗ್ತೀವಿ ಸರ್. ಸೊ ಇದು ಆನ್ಲೈನು ಮತ್ತು ಆಫ್ಲೈನ್? ಆನ್ಲೈನ್ ಆಫ್ಲೈನ್ ಮತ್ತು ಮೇಲೆ ನನ್ನ ವರ್ಕ್ಶಾಪ್ಸ್ ನಡೀತಾ ಇರುತ್ತೆ. ಪಿರಾಮಿಡ್ ವ್ಯಾಲಿಯಲ್ಲಿ ಎಲ್ಲ ಕಡೆ ಧ್ಯಾನ ಶಿಬಿರಗಳು ಆಗ್ತಾ ಇರುತ್ತೆ. ಮತ್ತು ಇನ್ನೊಂದು ಹೇಳ್ಬಿಡ್ತೀನಿ ಸರ್, ನಿಮ್ಮ ಚಾನಲ್ ನೋಡೋ ಮುಖದ ಯಾರಾದರೂ ಒಂದು ಊರಲ್ಲಿ ಹಳ್ಳಿಯಲ್ಲಿ ಕರೀತಾರೆ ಅಥವಾ ಸಿಟಿಯಲ್ಲಿ ಕರೀತಾರೆ ಅಥವಾ ಸಂಘ ಸಂಸ್ಥೆಗಳಲ್ಲಿ ಕರೀತಾರೆ ಅಂದರೆ ಡೆಫಿನೆಟ್ ನಾನು ನನ್ನ ಟೀಮ್ ಬಂದು ಅವ್ರಿಗೆಲ್ಲ ಮೆಡಿಟೇಷನ್ ಫ್ರೀಯಾಗಿ ಹೇಳ್ಕೊಡ್ತೀವಿ ಸರ್. ವಿ ಆರ್ ರೆಡಿ ಟು ಡೂ ದ್ಯಾಟ್ ಆಲ್ಸೋ ಸರ್. ವೆರಿ ನೈಸ್. ಧ್ಯಾನ ಜಗತ್ ನಿರ್ಮಾಣ ಮಾಡೋದಿದೆ ಸರ್ ನಮ್ಮ ಉದ್ದೇಶ. ಭಾಳ ಒಳ್ಳೆಯ ಉದ್ದೇಶ ಮತ್ತು ಅದಕ್ಕೆ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದಾರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಗುರೂಜಿ ಅವರು. ಸೊ ನಿಮ್ಮ ಹಳ್ಳಿಗೆ ಬರಬೇಕು ಅಥವಾ ನಿಮ್ಮ ಪಟ್ಟಣಕ್ಕೆ ಬರಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರ ಚಾನಲ್ನ ಅಂದರೆ ವಾಟ್ಸಪ್ ಚಾನಲ್ನ ಸೇರಿಕೊಳ್ಳಿ. ಅಲ್ಲಿ ನಿಮಗೆಲ್ಲವೂ ಕೂಡ ಅಂದರೆ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಜೊತೆಗೆ ನೀವು ಕೌನ್ಸಿಲಿಂಗ್ ಬೇಕು ಅಂದರೆ ಅದನ್ನು ಕೂಡ ನೀವು ಆಪ್ಟ್ ಮಾಡ್ಕೊಳ್ಬಹುದು. ನಿಮಗಾಗಲಿ ಅಥವಾ ನಿಮ್ಮ ಫ್ಯಾಮಿಲಿಗಾಗಲಿ ಅಥವಾ ನಿಮ್ಮ ಮಕ್ಕಳಿಗಾಗಲಿ ಒಂದು ಮಾರ್ಗದರ್ಶನ ಬೇಕು ಈ ಒಂದು ದಿಸೆಯಲ್ಲಿ, ಅಂದರೆ ಈ ನಿಟ್ಟಿನಲ್ಲಿ. ಸೊ ಅದನ್ನು ಬೇಕಾದರೆ ನೀವು ಮಾಡ್ಕೊಳ್ಬೋದು ಅಂತ ಹೇಳ್ತಾ ನಾನು ಈ ಒಂದು ಪಾಡ್ಕ್ಯಾಸ್ಟ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈವರೆಗೆ ನಮಗೆ ಇಷ್ಟೊಂದು ವಿಚಾರಗಳನ್ನ ಹೇಳಿದ್ದಕ್ಕಾಗಿ ನಾನು ಡಾಕ್ಟರ್ ಮಲ್ಲಿಕಾರ್ಜುನ್ ಗುರೂಜಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ತುಂಬ ಥ್ಯಾಂಕ್ಸ್ ಗುರೂಜಿ, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು ಡಾಕ್ಟರ್ ಮಲ್ಲಿಕಾರ್ಜುನ್ ಗುರೂಜಿ ಅಂತಂದರೆ ಮನಸ್ಸಾಕ್ಷಿ ಫೌಂಡೇಶನ್ನ ಮುಖ್ಯಸ್ಥರು ಮತ್ತು ಬಸವ ಪಿರಮಿಡ್ನ ಮುಖ್ಯಸ್ಥರು, ಆಶ್ರಮದ ಮುಖ್ಯಸ್ಥರಾಗಿರೋಂಥರು. 16 ವರ್ಷಗಳಿಂದ ಈ ಕ್ಷೇತ್ರದಲ್ಲಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ಅವರ ಬಸವ ಪಿರಮಿಡ್ ಆಶ್ರಮ ಇದೆ. ಮತ್ತು ಕರ್ನಾಟಕದಾದ್ಯಂತ ಅವರು
ಓಡಾಡಿಕೊಂಡು ತಮ್ಮ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮತ್ತು ಈಗ ಆನ್ಲೈನ್ ಜಗತ್ತಿರೋದ್ರಿಂದ ಜಗತ್ತಿನಾದ್ಯಂತ ಯಾರು ಬೇಕಾದರೂ ಅವ್ರಿಗೆ ಕನೆಕ್ಟ್ ಆಗಬಹುದು ಮತ್ತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕಂಡುಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಪಾಡ್ಕಾಸ್ಟ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆಯ ಕಾರ್ಯಕ್ರಮಗಳನ್ನ. ನಮಸ್ಕಾರ.